ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ಮೊನ್ನೆ ನಾನು ಮೆಂತ್ಯ ಪಲ್ಯ ಬ್ಯಾಳಿ ಹೆಂಗೆ ಮಾಡೋದಂತ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಹಾಗೆ ಇನ್ನೂ ಇತ್ತು ಸಬ್ಬಸ್ಗಿ. ಇವತ್ತೊಂದು ನಾನು ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀನಿ, ಬರ್ರಿ ಹೆಂಗೆ ಮಾಡೋದು ಅಂತ. ಇಲ್ಲಿ ಅದನ್ನೇ ಇದು ಸಬ್ಬಸ್ಗಿ ಇತ್ತಲ್ಲ, ಹಿಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೆಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ಕಾಂಬಿನೇಷನ್ ಬ್ಯಾಳಿ ಮಾಡ್ತಾರೆ. ಇಲ್ಲಿ ಬ್ಯಾಳಿ ಇಟ್ಟಿದ್ದೀನಿ ಕುಕ್ಕರ್ಗೆ. ಬರೀ ಅದನ್ನು ಏನು ಮಾಡೋದು ಅಂತ ಮುಂದೆ ತೋರಿಸ್ತೀನಿ ನಾನು. ಇದು ಬ್ಯಾಳಿ ಇದು ಮೆಂತ್ಯ ಪಲ್ಯ ಕಡುಬು ಅಂತ ಹೇಳ್ತಾರೆ. ಬರೀ ಅದು ಹೆಂಗಾಗುತ್ತೆ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದಕ್ಕೇನು ಸಾಮಾನು ಬೇಕಂತ ತೋರಿಸ್ತೀನಿ ನಾನು. ಇವಾಗ ಇದನ್ನು ಫಸ್ಟ್ ತೋರಿಸಿದೆ ನಿಮಗೆ. ನೋಡಿ, ನಾನು ತೋರಿಸಿದ್ನಲ್ಲ ಆವಾಗಲೇ ಸಬ್ಬಸ್ಗಿ ಪಲ್ಯ. ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿನಿ ಒಂದಿಷ್ಟು. ಈ ಜೋಳದ ಹಿಟ್ಟಿನ ಕಡುಬು ಅಂತಾರೆ ಇದಕ್ಕೆ. ಮತ್ತು ನಾವು ಸಬ್ಬಸ್ಗಿ ಹಾಕಿದ್ದು ಮಾಡಿದ್ದೆ ಕಡುಬುನು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದಕ್ಕೆ ಕುಡಿಸ್ಕೊಂಬಿಡೋಣ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಒಂದು ಸ್ವಲ್ಪ, ಅಂದರೆ ಚೆನ್ನಾಗಿ ರುಚಿ ಚೆನ್ನಾಗಿ ಬರ್ತೈತಿ. ಉಪ್ಪು ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕಿಲ್ಲಿ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಕಲರ್ ಬರಲಿಕ್ಕೆ, ಅಂದರೆ ಚೆನ್ನಾಗಿ ಆಗ್ತಾವಲ್ಲ ಅರಿಶಿನ. ಮತ್ತು ಇಲ್ಲೇನು ಇಟ್ಟಿನಲ್ಲ, ಇದು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ್ರಿ. ಈಗ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ್ರಿ, ಸ್ವಲ್ಪ ಜೀರಿಗೆ. ಇದೆಲ್ಲ ಇದರೊಳಗೆ ಹಾಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಾಗ್ತಾವೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ. ನೋಡಿರಿ, ಇದಕ್ಕೆ ಬಿಸಿನೀರು ಕಾಸ್ಕೋಬೇಕು. ಬಿಸಿನೀರು ಹಾಕ್ಬೇಕು. ಇದಕ್ಕೆ ಕಾಸ್ಕೊಂಡೇನಿ. ಇಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತಾರ. ನಿಮಗೇನು ಚಮಚ ಕೊಡ್ರೆ ನೋಡಿರಿ. ನಿಮ್ಮ ದಾರಿ ನೋಡಿದೆ ನಾನು ಕಲ್ಸಾಕೊಂತೆ. ನನ್ನ ಕೈ ಇದು ಮಾಡೋಕ್ಕೆ ಬರಲ್ಲ ರೀ ಜಾಸ್ತಿ. ಅದು ಚಮಚಲೆ ಕಳ್ಸಿದ್ರೆ ಆಸೆ ಆಗೋದಿಲ್ಲ. ಇಲ್ಲರಿ, ಈ ಥರ ಫಸ್ಟ್ ಒಂದಿಷ್ಟು ನೀರು ಹಾಕ್ಕೊಂಡು, ಕಾಯಿಸಿದ ನೀರು ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಳೋದು ಅದನ್ನು. ಆಮೇಲೆ ಒಂದು ಸ್ವಲ್ಪ ಚರ ನಾದ್ಕೊಳ್ಳೋದು. ಇವೆಲ್ಲ ಮಿಕ್ಸ್ ಮಾಡಿ ನಾದ್ಕೊಳ್ಳೋದ್ರಿ ಹಿಟ್ಟು. ಇದಕ್ಕೆ ಮೇನಿಲ್ಲ, ಹಸಿ ಖಾರ ಬೇಕ್ರಿ. ನಾನು ಆಲ್ರೆಡಿ ಮಾಡಿಟ್ಟೇನಿಲ್ಲ. ಸಾರಿ, ಇದನ್ನು ಹಾಕ್ಕೊಳ್ಳೋದು ಮೇಲೆ ಮಾರಿತ್ತು. ಇದೇ ಟೇಸ್ಟ್ ಬರೋದು ಅದ್ರಾಗ ಮೇನ್ ನೋಡ್ರಿ. ಹಾಂ, ಇನ್ನೂ ಸ್ವಲ್ಪ ಹಾಕ್ರಿ ಅಂತ. ಈ ಸ್ವಲ್ಪ ತೆಗಿರಿ, ಇನ್ನ ಇರ್ಲಕ್ಕ ಹಿಟ್ಟನೆ ಮ್ಯಾಚಕದು. ಹಾಂ, ಆಯ್ತು ಹೇಳ್ರಿ, ಹಾಕ್ರಿ. ನೋಡಿ ಮತ್ತೆ ಸ್ವಲ್ಪ ತೆಗಿರಿ ಅಂಟಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು. ಅದಕ್ಕೆ ತೆಗಿ ಅಂತ ಹೇಳ್ತಾ ಇದ್ದೀನಿ, ಜಾಸ್ತಿ ಆಗಿ. ಹಾಂ, ಬಿಟ್ರೆ ಕರೆಕ್ಟ್ ಆಯಿತು. ಈಗ ಅದು ನಾವಾಗೆ ಹಾಕೋಕ್ಕೆ ನೆನಪಾಗಲಿಲ್ಲ ನನಗೆ. ಇದು ಹೆಂಗೆ ಅಂದ್ರೆ ಹಸಿಮೆಣಸಿಕಾಯಿ, ಒಂದಿಷ್ಟು ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡು ಮಾಡ್ಕೋಬೇಕಿಲ್ಲ. ನೋಡ್ರಿ, ಹಿಂಗೆ ಚರ ನಾದ್ಕೋಬೇಕು. ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀರೇನ್ರಿ. ಇದು ಈ ಥರ ಆಗ್ಬೇಕು ಹಿಟ್ಟು. ಚಂದಾಗ ಚರ ಅಂತ ನಮ್ಮ ಕಡೆ ಚರ ನಾದ್ಬೇಕು. ಇದನ್ನು ಈ ಥರ ಆಯ್ತು ನೋಡ್ರಿ. ಇಷ್ಟಿಷ್ಟು ತೊಗೋಬೇಕು. ಈ ಥರ ಮಾಡ್ಬೇಕು. ಇದನ್ನು ಜೋಳದ ಕಡುಬು ಅಂತಾರೆ. ಹಾಂ, ಈ ಥರ ತಟ್ಟಬೇಕು ಕೈಲಿ. ನೋಡ್ರಿ, ಇಲ್ಲಿ ಇಷ್ಟ ಅದು ಹಿಂಗೆ ಜೋಳದ ಕಡುಬು. ಇನ್ನಿಷ್ಟು ಹೋಯ್ತು. ಸಣ್ಣ ಉಳ್ಳಿ, ನಮಗೆ ಎಷ್ಟು ಬೇಕಷ್ಟು ಉಳ್ಳಿ ತೊಗೋಬೇಕ್ರಿ. ಬಿತ್ತ ಈ ಟೈಪ್ ಮಾಡೋದು ನೋಡ್ರಿ. ಇಲ್ಲಿ ನೋಡಿ,
ಇವೇನು ಮಾಡಿದ್ವಲ್ಲ ನಾವು ಕಡುಬು, ಈ ಕಡುಬನ್ನು ಇದ್ರೊಳಗೆ ಸಾಣಿಗೆ ಇರ್ತದಲ್ಲ, ಈ ಟೈಪ್ ಸಾಣಿಗೆ ಇರ್ತೈತಲ್ಲ, ಇದ್ರೊಳಗೆ ಹಾಕಿ ಸ್ಟೀಮ್ ಮಾಡೋದು. ಇಲ್ಲಿ ಅದಕ್ಕೆ ನೀರು ಕಾಯ್ಲಿಕ್ಕಿಟ್ಟೆ ನೋಡಿರಿ. ನೀರು ಕಾಯಿಸಿಂದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಅವನ್ನೆಲ್ಲ ಇದ್ರೊಳಗೆ ಇಡೋಣ ಅಂತ. ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಅಂದರೆ ಹತ್ಕೊಳ್ಳೋಂಗಿಲ್ಲ, ಬೇಗ ಬೇಗ ಬರ್ತಾವೆ. ಈ ಟೈಪ್ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಇವು ನೀರು ಸ್ವಲ್ಪ ಉಗಿ ಬರಲ್ರಿ, ಉಗಿ ಬಂದಿಂದೆ ಇವನ್ನ ಐತಲ್ಲ ಇದ್ರೊಳಗೆ ಇಟ್ಕೊಳ್ಳೋಣಂತ. ಇವು ನೋಡ್ರಿ ಇಷ್ಟೆಲ್ಲ ಆಗಿದ್ದಾವೆ. ಇವು ಎಷ್ಟು ಚೆನ್ನಾಗಿ ಕಾಣತ್ತಾವೆ ನೋಡ್ರಿ. ಇದು ಸಬ್ಬಸ್ಗೆ ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು. ಇವನ್ನ ಈ ಥರ ಒಂದು ಇದ್ರೊಳಗೆ ಇಟ್ಕೊಳ್ಳೋಣ್ರಿ. ಈಗ ಎಷ್ಟು ಆಗ್ತಾವೋ ಅಷ್ಟು ಇಡೋಣ ಅಂತ. ಇಲ್ಲಿ ನೀರಂತೂ ಫುಲ್ ಕಾದು ಹಿಂಗೆ ಇಟ್ಕೊಳ್ಳೋಣ. ಹಿಂಗೆ ಇಟ್ಟಿದ್ದೇನೆ ನಾನು. ಇದನ್ನು ಇವಾಗ ಇದ್ರೊಳಗೆ ಇಡಬೇಕು. ಹಿಂಗೆ ಇದೇನಿತ್ತಲ್ಲ, ಇದೇನು ಕಾಸಿನಲ್ಲ, ನಾನು ಇದ್ರ ಮೇಲ್ಗಡೆ ಇದನ್ನು ಇಡೋದು. ಈ ಟೈಪ್ ಇದು ಉಗಿ ಮೇಲೆ ಕುದಿಸಿದು ಅಂತಾರೆ. ಇದು ಜೋಳದ ಕಡುಬು ಅಂತ. ಇವು ಏನಿದಾವಲ್ರಿ, ಇದು ಇನ್ನೊಂದು ಒಬ್ಬಿ ಹಾಕ್ತೀನಿ. ಮತ್ತು ಮ್ಯಾಗಿನೂ ಅದು ಸರಿಯಾಗಿ ಕುದಿಯಂಗಿಲ್ಲಲ್ಲ, ಅದಕ್ಕೆ ಈ ಥರ ಕವರ್ ಮಾಡಬೇಕಿದು. ಈ ಥರ ಮುಚ್ಚಬೇಕು. ಈ ರೀತಿ ಸ್ಟೀಮ್ ಆಗ್ಯಾವು, ಎಲ್ಲನೂ ಚೆನ್ನಾಗಿ ಬೇಯ್ದಾವೆ. ಇವನ್ನ ಬೇರೆ ಕಡೆ ತಕ್ಕೊತೀನಿ. ಜೋಳದ ಕಡುಬು ರೆಡಿ ಆದವು. ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿದರೆ ಜೋಳದ ಕಡುಬು ರೆಡಿ. ಇದ್ರ ಜೋಡಿ ನೋಡಿ, ಇಲ್ಲಿ ಕಾಂಬಿನೇಷನ್ ನಾನು ಮಾಡಿದ್ದು ಸಪ್ಪನ ಬೇಳೆ ಮಾಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ತಿನ್ನಬೇಕು. ಸೂಪರಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಹಾಕಿ.